ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಹಾಗೂ ಶ್ರೀ ಕೆಂಪೇಗೌಡ ಸರ್ಕಲ್ನಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮಾಜಿ ಶಾಸಕ ಡಾ ನಿಸರ್ಗ ನಾರಾಯಣಸ್ವಾಮಿರವರು, ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಕೆವಿ ಮಂಜುನಾಥ್, ಅರದೇಶನಹಳ್ಳಿ ವಿಎಸ್ಎಸ್ಎನ್ ಅಧ್ಯಕ್ಷರು ಮತ್ತು ಸಮಾಜ ಸೇವಕರಾದಂತಹ ಜುಟ್ನಹಳ್ಳಿ ಚೇತನ್ ಗೌಡರು, ಯುವ ಒಕ್ಕಲಿಗರ ಸಂಘ ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಕೊಡಗುರ್ಕಿ ಮಹೇಶ್, ಪ್ರಧಾನ ಕಾರ್ಯದರ್ಶಿ ಜಿಎ ರವೀಂದ್ರ, ಯುವ ಘಟಕದ ತಾಲೂಕು ಅಧ್ಯಕ್ಷ ಹೊಸಳ್ಳಿ ಟಿ ರವಿರವರುಗಳು ಹಾಗೂ ಆಗಮಿಸಿದಂತಹ ಜೆಡಿಎಸ್ ಮುಖಂಡರುಗಳ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನಡೆದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ದೇವನಹಳ್ಳಿಯಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮ. ನಾಡಪ್ರಭು ಕೆಂಪೇಗೌಡರ ಆದರ್ಶಗಳು ನಮಗೆಲ್ಲರಿಗೂ ಸದಾ ಪ್ರೇರಣೆ. ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ. ಶ್ರೀ ಕೆಂಪೇಗೌಡ ಸರ್ಕಲ್ನಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ತಾಲೂಕಿನ ಅಭಿವೃದ್ಧಿ ಹರಿಕಾರ, ಬಡಜನರ ಆಶಾ ಕಿರಣ, ದಾನಿಗಳು, ದೇವಾಲಯಗಳ ಜೀರ್ಣೋದ್ಧಾರಕ ಮಾಜಿ ಶಾಸಕ ಡಾ ನಿಸರ್ಗ ನಾರಾಯಣಸ್ವಾಮಿರವರು ಕ್ರೇನ್ ಮೂಲಕ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಹೂವಿನ ಹಾರ ಸಲ್ಲಿಸುವ ಮೂಲಕ ಚಾಲನೆಯನ್ನು ನೀಡಿ ಮಾತನಾಡಿ, ದೂರದೃಷ್ಟಿಯ ಆಡಳಿತ, ಜನಪರ ಚಿಂತನೆ, ಕೃಷಿ ಅಭಿವೃದ್ಧಿ ಮತ್ತು ನೀರಿನ ಸಮಸ್ಯೆಯನ್ನ ನೀಗಿಸಲು ಅವರು ನಿರ್ಮಿಸಿದ ಕೆರೆಗಳು, ಕುಂಟೆಗಳು ಯಾವ ವೃತ್ತಿ ಕೆಲಸ ಮಾಡ್ತಾ ಇದ್ರೋ ಅವರ ವೃತ್ತಿಗೆ ಅನುಗುಣವಾಗಿ ಪೇಟೆಗಳ ಹೆಸರು ಇಟ್ಟಿರುವ ಮಹಾನುಭಾವ ಇಂದಿಗೂ ನಮಗೆ ಮಾದರಿಯಾಗಿವೆ. ನಾಡಿನ ಅಭಿವೃದ್ಧಿ ಹಾಗೂ ದೂರದೃಷ್ಟಿಗೆ ದಾರಿದೀಪವಾಗಿರುವಂತಹ ಕೆಂಪೇಗೌಡರ ಆದರ್ಶಗಳು ನಮ್ಮೆಲ್ಲರಿಗೂ ಸದಾ ಪ್ರೇರಣೆ ಅಂತ ಹೇಳಿ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಹೇಳಿದ್ರು. ಇನ್ನು ಪ್ರಗತಿಯ ಪ್ರತಿಮೆಯ ನಿರ್ಮಾಣಕ್ಕೆ ನಾನು ಶಾಸಕನಾಗಿದ್ದಾಗ ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಮಾಡಲಾಗಿತ್ತು. ನಂತರ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೆಂಪೇಗೌಡರ ಪ್ರತಿಮೆ ನಿರ್ಮಾಣವಾಗಬೇಕು ಅಂತ ಹೇಳಿ ಪತ್ರ ಬರೆದು ಯೋಜನೆಗೆ ಮನವಿಯನ್ನ ಮಾಡಲಾಯಿತು. ಅದರಂತೆ ಕೆಂಪೇಗೌಡರ ಕಂಚಿನ ಪ್ರತಿಮೆ ಹಾಗೂ ಥೀಮ್ ಪಾರ್ಕ್ ನನ್ನ ಅಧಿಕಾರ ಅವಧಿಯಲ್ಲಿ ಶಂಕುಸ್ಥಾಪನೆಯಾಗಿದ್ದು ನನ್ನ ಸೌಭಾಗ್ಯ ಅಂತ ಹೇಳಿ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ತಿಳಿಸಿದ್ರು. ಅಭೂತಪೂರ್ವವಾದಂತ ಒಂದು ನನ್ನ ಜೀವನದಲ್ಲಿ ಯಾವತ್ತೂ ಈ ಸಾಧನೆ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಸುಮಾರು 50 ಅಡಿ ತಗೊಂಡೋಗಿ ನನ್ನನ್ನ ಒಂದು ಅವರಿಗೆ ಮಾಲಾರ್ಪಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಅದಕ್ಕೆ ಅವರಿಗೆ ನಾನು ಉಸಿರಿರೋವರೆಗೂ ಚಿರಋಣಿ. ಮತ್ತೆ ಈ ರೀತಿ ಕಾರ್ಯಕ್ರಮಗಳನ್ನು ಕೆಂಪೇಗೌಡ ಜಯಂತಿಯ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ನಮ್ಮ ಪಕ್ಷದ ವತಿಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕೆ, ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡೋದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ದೂರದೃಷ್ಟಿ ಉಳ್ಳ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಿರ್ಮಾಣಕರ್ತರು. ಹಾಗೆ ಅರದೇಶನಹಳ್ಳಿ ವಿಎಸ್ಎಸ್ಎನ್ ಅಧ್ಯಕ್ಷರು ಮತ್ತು ಸಮಾಜ ಸೇವಕರು, ದಾನಿಗಳು, ಬಡವರ ಬಂಧು, ಶಾಲಾ ಮಕ್ಕಳ ಶಿಕ್ಷಣಕ್ಕೆ ದಾರಿ ದೀಪ ಹಾಗೂ ಆಶಾ ಕಿರಣ ಜುಟ್ನಹಳ್ಳಿ ಚೇತನ್ ಗೌಡರು ಶ್ರೀ ಕೆಂಪೇಗೌಡ ಸರ್ಕಲ್ನಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಹೂಮಾಲೆಯನ್ನ ಸಲ್ಲಿಸಿ ಮಾತನಾಡಿ, ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜೀವನಾದರ್ಶಗಳು ಅನುಕರಣೀಯವಾಗಿದ್ದು ಯುವ ಪೀಳಿಗೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಕೆಂಪೇಗೌಡರ ದೂರದೃಷ್ಟಿ, ಆಧುನಿಕ ಸ್ಪರ್ಶ, ಜಾತ್ಯತೀತ ದೃಷ್ಟಿಕೋನವನ್ನ ರಾಜಕಾರಣಿಗಳು ಮತ್ತು ಯುವಕರು ಅನುಸರಿಸಬೇಕು. ಆಗ ಮಾತ್ರ ಅಭಿವೃದ್ಧಿ ಸಾಧ್ಯ ಅಂತ ಹೇಳಿ ಸಲಹೆ ಸಮಾಜ ಸೇವಕರು, ದಾನಿಗಳಾದಂತಹ ಜುಟ್ನಹಳ್ಳಿ ಚೇತನ್ ಗೌಡರವರು ನೀಡಿದ್ರು. ನಮ್ಮ ಆವತ್ತಿನಲ್ಲಿ ಹುಟ್ಟಿ ಇವತ್ತು ಬೆಂಗಳೂರು ನಿರ್ಮಾತೃ ಅಂತ ಹೇಳ್ತಾರೆ. ಬೆಂಗಳೂರಿನ ನಿರ್ಮಾತೃ ಅಲ್ಲ ನಮ್ಮ ಕೆಂಪೇಗೌಡರು, ನಮ್ಮ ನಾಡಪ್ರಭುಗಳು. ಇವತ್ತು ಅವರ ಜಯಂತಿಯನ್ನು ನಾವು ಎಲ್ಲ ನಮ್ಮ ಹಿರಿಯರು ಎಲ್ಲ ಒಗ್ಗಟ್ಟಾಗಿ ಇಲ್ಲಿ ಆಚರಣೆ ಮಾಡೋದಕ್ಕೆ ಸೇರಿದ್ದೀವಿ. ಈ ದಿನದಲ್ಲಿ ನಾವು ನಮ್ಮ ಹಿರಿಯರು ಅಂತ ಹೇಳ್ಬೋದು, ಅವರನ್ನು ನಮ್ಮ ಮೂಲ ಕರ್ತರು, ಅವರು ಕರ್ನಾಟಕದ ನಿರ್ಮಾತೃರು. ಈ ವಿಚಾರದಲ್ಲಿ ಊರು ಹೆಂಗಿರಬೇಕು, ದೇಶ ಹೆಂಗಿರಬೇಕು, ಒಂದು ನಗರ ಹೆಂಗಿರಬೇಕು.
ದೇವನಹಳ್ಳಿ ಪಟ್ಟಣದ ಶ್ರೀ ಕೆಂಪೇಗೌಡ ಸರ್ಕಲ್ನಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನ ಬೃಹದಾಕಾರದ ಭಾವಚಿತ್ರಕ್ಕೆ ಕ್ರೇನ್ ಮೂಲಕ ಹೂವಿನ ಹಾರ ಸಮರ್ಪಿಸಿದಂತಹ ದೇವನಹಳ್ಳಿ ತಾಲೂಕು ಯುವ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೊಡಗುರ್ಕಿ ಮಹೇಶ್ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು ಜಾತ್ಯತೀತ ನಾಯಕರಾಗಿದ್ರು. ಧಾರ್ಮಿಕ ಸೌಹಾರ್ದತೆ ಮತ್ತು ಸಮಾನತೆಯಿಂದ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿಕೊಂಡು ಬಂದಂತಹ ವಿಶ್ವಮಾನವ ಚಿಂತನೆಯುಳ್ಳವರಾಗಿದ್ರು. ಹಾಗೆಯೇ ಅಂತಹ ಮಹಾನ್ ವ್ಯಕ್ತಿತ್ವದ ಮಹಾನಾಯಕ ನಮಗೆ ಮಾದರಿಯಾಗಿವೆ. ನಾಡಿನ ಅಭಿವೃದ್ಧಿ ಹಾಗೂ ದೂರದೃಷ್ಟಿಗೆ ದಾರಿದೀಪವಾಗಿರುವಂತಹ ಕೆಂಪೇಗೌಡರ ಆದರ್ಶಗಳು ನಮ್ಮೆಲ್ಲರಿಗೂ ಸದಾ ಪ್ರೇರಣೆ ಅಂತ ಹೇಳಿ ದೇವನಹಳ್ಳಿ ತಾಲೂಕು ಯುವ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೊಡಗುರ್ಕಿ ಮಹೇಶ್ ಅವರು ತಿಳಿಸಿದ್ರು. ಕೆಂಪೇಗೌಡರು ಎಲ್ಲ ಸಮುದಾಯದವರನ್ನ ಸಮಾನವಾಗಿ ಕಾಣ್ತಾ ಇದ್ರು ಅನ್ನೋದಕ್ಕೆ ಅವರು ನಿರ್ಮಿಸಿರುವಂತಹ ವ್ಯಾಪಾರ ವಹಿವಾಟಿನ ಬೀದಿಗಳೇ ಸಾಕ್ಷಿಯಾಗಿವೆ. ಬೆಂಗಳೂರಿಗೆ 4 ಕಡೆಯಿಂದಲೂ ವ್ಯವಸ್ಥಿತವಾಗಿ ಕೋಟೆಗಳನ್ನ ನಿರ್ಮಿಸಿದ್ರು. ಅಂದಿನ ತಂತ್ರಜ್ಞಾನ ಇಂದಿನ ತಂತ್ರಜ್ಞರನ್ನ ಮೂಕ ವಿಸ್ಮಯಗೊಳಿಸಿದೆ ಅಂತ ಹೇಳಿ ದೇವನಹಳ್ಳಿ ತಾಲೂಕು ಯುವ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೊಡಗುರ್ಕಿ ಮಹೇಶ್ ಹೇಳಿದ್ರು. ಕರ್ನಾಟಕ ಸರ್ಕಾರದ ಸಹಯೋಗದೊಂದಿಗೆ ಬೇರೆ ಬೇರೆ ದಿಕ್ಕಲ್ಲಿ ವಿಧಾನಸೌಧದಲ್ಲಿ ಎಲ್ಲ ಕಡೆಗೂ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಕೆಂಪೇಗೌಡರು ಅಂದರೆ ಬರೀ ಒಂದು ಒಕ್ಕಲಿಗ ಜನಾಂಗಕ್ಕೆ ಅಂತಲ್ಲ, ಪ್ರತಿಯೊಂದು ಜನಾಂಗಕ್ಕೂ ವಿಶೇಷವಾದ ರೀತಿಯಲ್ಲಿ ಅವ್ರದ್ದೇ ಆದಂತಹ ರೀತಿಯ ಕೊಡುಗೆಯನ್ನು ಕೊಟ್ಟು ಬೆಂಗಳೂರು ಮಹಾನಗರನ ಈ ಮಾದರಿ ಮಹಾನಗರವಾಗಿ ಮಾಡೋದಕ್ಕೆ ಅವರ ದೊಡ್ಡ ಪಣ ಇವತ್ತು ನಾವು ಎಲ್ಲರೂ ಸ್ಮರಿಸಬೇಕಾದಂಥದ್ದು. ಅವರ ಈ ಜಯಂತಿ ಇಡೀ ಕರ್ನಾಟಕ ಅಲ್ಲ, ಈ ದೇಶಾದ್ಯಂತ ಮಾಡಬೇಕು ಅಂತ ನಮ್ಮ ಆಸೆ ಇದೆ. ಈ ಸಂದರ್ಭದಲ್ಲಿ ಇನ್ನೊಂದೇನೆಂದರೆ, ಈ ನಾಡಪ್ರಭು ಕೆಂಪೇಗೌಡರ ಒಂದು ವಿಗ್ರಹ ಸ್ಥಾಪನೆ ಮಾಡೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ಬೋದು, ಇನ್ನು ಮಹಾನುಭಾವರು ನಮ್ಮವರಿದ್ದಾರೆ. ಅದೇ ರೀತಿ ಈ ವೇಳೆಯಲ್ಲಿ ಕೆಂಪೇಗೌಡರ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿ ಸಾರ್ವಜನಿಕರಿಗಾಗಿ ಆಯೋಜಿಸಲಾಗಿದ್ದಂತಹ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದಂತಹ ಕೆವಿ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ಜಿಎ ರವೀಂದ್ರ, ಕಾರ್ಯಾಧ್ಯಕ್ಷರಾದಂತಹ ಜಿಎ ಮನೋಹರ್, ಹೋಬಳಿ ಗೌರವಾಧ್ಯಕ್ಷರಾದಂತಹ ಸಂಪಂಗಣ್ಣ, ಯುವ ಘಟಕದ ತಾಲೂಕು ಅಧ್ಯಕ್ಷ ಹೊಸಳ್ಳಿ ಟಿ ರವಿ, ಮುಖಂಡರುಗಳಾದಂತಹ ಮನಗೊಂಡನಹಳ್ಳಿ ಜಗದೀಶ್, ಎಲಿಯೂರು ಹನುಮಂತಣ್ಣ, ಬೂದಿಗೆರೆ ರಾಮಾಂಜನೇಯ ದಾಸ್, ಮೀನಾಕ್ಷಿ ಸೇರಿದಂತೆ ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರು ಹಾಗೂ ಅನೇಕ ಜೆಡಿಎಸ್ ಪಕ್ಷದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ ಎಂಆರ್ ನಾಗರಾಜ್.